ಆರ್ ಎಸ್ ಎಸ್ ಬಗ್ಗೆ ಭಾಳ ಹಗುರವಾಗಿ ಮಾತನಾಡಿದ್ದೀರಿ. ಭಾಳ ಇಡೀ ದೇಶದ ಜನರಿಗೆ, ಸ್ವಾಭಿಮಾನಿ ದೇಶಭಕ್ತರಿಗೆ ನೋವು ತಂದಿದೆ. ಆರ್ ಎಸ್ ಎಸ್ ಬಗ್ಗೆ ಭಾಳ ಹಗುರವಾಗಿ ಇವತ್ತು ನೀವು ಯಾವ ಲೋಕದಾಗೆಲ್ಲ ಇದ್ದೀರಿ? ಇವತ್ತು ನೀವು ಹೇಳ್ತಾ ಇದ್ದೀರಿ ಆರ್ ಎಸ್ ಎಸ್ ಒಂದು 10 ಒಳ್ಳೆಯ ಕೆಲಸ ಮಾಡಿದ್ದು ಹೇಳ್ರಿ ನೋಡೋಣ ಅಂತ ಹೇಳ್ತೀವಿ. 10 ಅಲ್ಲರಿ, ಹೇಳಕ್ಕೆ ನಿಂತರೆ ಸಾವಿರಾರು ಕಾರ್ಯಕ್ರಮಗಳು ಅವರು ಒಳ್ಳೆಯ ಕಾರ್ಯಕ್ರಮ ಇದಾವೆ. ಸುಮ್ಮನೆ ಬ್ಯಾನ್ ಮಾಡ್ತೇನೆ, ಏನು ಬ್ಯಾನ್ ಮಾಡ್ಲಕ್ಕೆ ಏನು ತಾಕತ್ತಿದ್ದೀನಿ? ನಾವು ಅಧಿಕಾರಕ್ಕೆ ಬರ್ತೀವಿ, ಮತ್ತೆ ಅಧಿಕಾರಕ್ಕೆ ಇಲ್ಲಕ್ರೆ ನೀವೇನು ರೋಡಿನ ಮೇಲೆ ಇದ್ದೀರಿ? ನಮ್ಮ ರಾಜ್ಯದಲ್ಲಿ ಇದ್ದೀರಲ್ಲ ಸೂಪರ್ CM, ಎಲ್ಲ CM DCMದು ಎಲ್ಲ ಇಲಾಖೆ ಅಧಿಕಾರಿಗಳದ್ದು ನೀವೇ ನಿರ್ವಹಿಸ್ಲಾಕತ್ತೀರಿ. ಮಾಧ್ಯಮದ ಮುಂದೆ ನೀವೇ ಹೇಳ್ತಾ ಇದ್ದೀರಿ. ಯಾಕೆ ಅದು ತಾಕತ್ ನಿಮ್ಮ ಬಳಿ ತಾಕತ್ತಿತ್ತಂತಂದ್ರೆ ಮೊದಲು ನಮ್ಮ ರಾಜ್ಯದಾಗ ಬ್ಯಾನ್ ಮಾಡಿ ತೋರಿಸ್ರಿ ನೀವು ನೋಡಮ್. ನಿನ್ನೆ ನಡೆದಂಥ ಘಟನೆ ಭಾಳ ಖಂಡನೀಯ. ನೂರಾರು ಕೋಟಿ ಅಭಿವೃದ್ಧಿಯ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಿದ್ದೀರಿ, ಸ್ವಾಗತ. ಪ್ರಜಾಸೌಧ ಅಂತೇಳಿ ಸುಮಾರು 6 ವರ್ಷಗಳ ಕಾಲ ಕಾನೂನು ತೊಡಕಿನಿಂದ ಸ್ವಲ್ಪ ವಿಳಂಬ ಆಗಿದೆ ಅಂತಂದ್ರು, ಕೊನೆಗೂ ಉದ್ಘಾಟನೆ ಮಾಡಿದ್ರಿ, ಸ್ವಾಗತ. ನಿನ್ನೆ ಒಂದು ಸರ್ಕಾರಿ ಕಾರ್ಯಕ್ರಮ, ಆ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೀನಾಯವಾಗಿ ಒಂದು ಸಂಘಕ್ಕೆ ಇವತ್ತು ಆರ್ ಎಸ್ ಎಸ್ ಬಗ್ಗೆ ಭಾಳ ಹಗುರವಾಗಿ ಮಾತನಾಡಿದ್ದೀರಿ. ಭಾಳ ಇಡೀ ದೇಶದ ಜನರಿಗೆ, ಸ್ವಾಭಿಮಾನಿ ದೇಶಭಕ್ತರಿಗೆ ನೋವು ತಂದಿದೆ. ಇವತ್ತು ನೀವು ಯಾವ ಲೋಕದಾಗೆಲ್ಲ ಇದ್ದೀರಿ? ಇವತ್ತು ನೀವು ಹೇಳ್ತಾ ಇದ್ದೀರಿ ಆರ್ ಎಸ್ ಎಸ್ ಒಂದು 10 ಒಳ್ಳೆಯ ಕೆಲಸ ಮಾಡಿದ್ದು ಹೇಳ್ರಿ ನೋಡೋಣ ಅಂತ ಹೇಳ್ತೀವಿ. 10 ಅಲ್ಲರಿ, ಹೇಳಕ್ಕೆ ನಿಂತರೆ ಸಾವಿರಾರು ಕಾರ್ಯಕ್ರಮಗಳು ಅವರು ಒಳ್ಳೆಯ ಕಾರ್ಯಕ್ರಮ ಇದಾವೆ. ಇವತ್ತು ಎಲ್ಲೇ ಭೂಕಂಪ ಆಗಲಿ, ಎಲ್ಲೇ ಅತಿವೃಷ್ಟಿ ಆಗಲಿ, ಎಲ್ಲೇ ಒಂದು ಅಹಿತಕರ ಘಟನೆಗಳಾಗಲಿ, ಯಾರು ಒಂದೇ ಮೆಸೇಜ್ಗೆ ಸ್ವಯಂ ಸೇವಕರು ಪ್ರತಕ್ಷಣ ಹಾಜರಾಗಿ ಜನರ ಸೇವೆಗೆ ಹಗಲಿರುಳು ಶ್ರಮಿಸ್ತಿರ್ತಕ್ಕಂಥ ಉದಾಹರಣೆಗಳು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಮಾಡಿದೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ರಾಷ್ಟ್ರೀಯ ಸ್ವಯಂ ಸೇವಕರು ಬರೀ ಸ್ವಯಂ ಸೇವಕರಲ್ಲ, ಇವತ್ತು ವಿವಿಧ ಪಕ್ಷಗಳಲ್ಲಿ ಇದ್ದಾರೆ. ನಿಮ್ಮ ಕಾಂಗ್ರೆಸ್ನಲ್ಲಿ ಇದ್ದಾರೆ, JDSನಲ್ಲಿ ಇದ್ದಾರೆ, ಸಮಾಜವಾದಿ ಪಕ್ಷದಲ್ಲಿ ಇದ್ದಾರೆ, ಎಲ್ಲ ಪಕ್ಷಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕರಿದ್ದಾರೆ. ಇವತ್ತು ನಿಮಗೆ ಪಕ್ಕ ಮನವರಿಕೆ ಬೇಕಾಗಿತ್ತು ಮಾಹಿತಿ ಅಂತಂದ್ರೆ ನಮ್ಮದೇ ಪಕ್ಕದ ರಾಜ್ಯದಲ್ಲಿ ತೆಲಂಗಾಣ CM ಆಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರನ್ನು ಕೇಳಿ, ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಗೋರಿ. ರಾಷ್ಟ್ರೀಯ ಸ್ವಯಂ ಸೇವಕ ಶಕ್ತಿ ಏನು ಅಂತೇಳಿ. ಸುಮ್ಮನೆ ಬ್ಯಾನ್ ಮಾಡ್ತೇನೆ, ಏನು ಬ್ಯಾನ್ ಮಾಡ್ಲಕ್ಕೆ ಏನು ತಾಕತ್ತಿದ್ದೀನಿ? ನಾವು ಅಧಿಕಾರಕ್ಕೆ ಬರ್ತೀವಿ, ಮತ್ತೆ ಅಧಿಕಾರಕ್ಕೆ ಇಲ್ಲಕ್ರೆ ನೀವೇನು ರೋಡಿನ ಮೇಲೆ ಇದ್ದೀರಿ? ನಮ್ಮ ರಾಜ್ಯದಲ್ಲಿ ಇದ್ದೀರಲ್ಲ ಸೂಪರ್ CM, ಎಲ್ಲ CM DCMದು ಎಲ್ಲ ಇಲಾಖೆ ಅಧಿಕಾರಿಗಳದ್ದು ನೀವೇ ನಿರ್ವಹಿಸ್ಲಾಕತ್ತೀರಿ. ಮಾಧ್ಯಮದ ಮುಂದೆ ನೀವೇ ಹೇಳ್ತಾ ಇದ್ದೀರಿ. ಯಾಕೆ ಅದು ತಾಕತ್ ನಿಮ್ಮ ಬಳಿ ತಾಕತ್ತಿತ್ತಂತಂದ್ರೆ ಮೊದಲು ನಮ್ಮ ರಾಜ್ಯದಾಗ ಬ್ಯಾನ್ ಮಾಡಿ ತೋರಿಸ್ರಿ ನೀವು ನೋಡಮ್. ಸುಮ್ಮನೆ ಏನೋ ಮಾತಿಗೆ ಬಂದಂಗೆ ಸ್ವಯಂ ಸೇವಕರ ಬಗ್ಗೆ ಹಗುರವಾಗಿ ಮಾತಾಡ್ತೀನಿ ಅಂತಂದ್ರೆ ಯಾರು ಕೇಳೋರಿಲ್ಲ. ಮುಂಬರುವ ದಿನಗಳಲ್ಲಿ ನಿಮ್ಮನ್ನು ತಕ್ಕ ಪಾಠ ಕಲಿಸ್ತದೆ ದೇಶದ ಜನ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇವಾಗ ಪ್ರಜಾಪ್ರಭುತ್ವ ವ್ಯವಸ್ಥೆದಲ್ಲಿ ನಿಮ್ಮ ಪ್ರಧಾನಮಂತ್ರಿನ ಆಗ್ಬೋದು, ರಾಷ್ಟ್ರಪತಿನ ಆಗ್ಬೋದು, ರಾಜಕಾರಣದಲ್ಲಿ ಏನಾದರೂ ಆಗ್ಬೋದು. ಇವತ್ತು BJP ಪಕ್ಷ ಸ್ವಲ್ಪ ಎಡವಿದ್ರು ಕೂಡ, ಯಾಕೆ ರಾಜಕೀಯ ಪಕ್ಷ ಎಡುವುದು ಸಹಜ, ಅಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಕಿವಿಂಡು ಬುದ್ಧಿ ಕಳಿಸ್ತಕ್ಕಂಥ ಕೆಲಸ ಮಾಡ್ತದೆ. ಇಂಥ ಒಂದು ಒಳ್ಳೆಯ ಸಂಘಟನೆ, ದೇಶಭಕ್ತಿ ಒಳ್ಳೆಯ ಸಂಘಟನೆಯನ್ನ ಬ್ಯಾನ್ ಮಾಡ್ತೀರಿ.